ಕಕ್ಕ ಸಲೀಸಾಗತ್ತಾ? ಒದ್ದ ಚೆನ್ನಾಗಾಗತ್ತಾ? ಶುಗರ್ ಸಕ್ಕರೆ ಏನಾದ್ರು ತೊಂದರೆ ಇದೆಯಾ? ಏನಿಲ್ಲ. ಯಾವಾಗ ನೋವು ಬರುತ್ತೆ? ಓಡಾಡುವಾಗ ನೋವು ಬರುತ್ತಾ? ಕೂತಿದ್ದಾಗ ನೋವು? ಕೂತ್ಕೊಂಡಾಗ ಜೋಮ್ ಬರ್ತೈತೆ. ಈಗ ಬರ್ತಾ ಇದೆಯಾ ಈಗ? ಇಲ್ಲಿ ಮಲ್ಕೊಳ್ಳಿ ಹಿಂಗೆ ಸ್ಟ್ರೈಟ್ ಆಗಿ ಹಂಗೆ ಒಂದು ಸೈಡಿಗೆ ಮಲ್ಕೊಳ್ಳಿ ಹಂಗೆ ಹಂಗೆ. ಯಾವ ಕಡೆ ನೋಗೋದು? ಆ ಕಡೆನಾ ಈ ಕಡೆನಾ? ನೆಟ್ಟಿ ಕಾಲು ಮೇಲ್ ಮಾಡಿ ಸ್ಟ್ರೈಟಾಗಿ ಮಲ್ಕೊಳ್ಳಿ. ಅದು ಪೂರ್ತಿ ಕಾಲು ಇಳಿತಾ ಇದೆಯಾ? ಆ ಕೈ ಕೊಡಿ, ಆ ಕಡೆ ತಿರುಗಿ ಕಾಲು ಮತ್ತೆ ಕೆಳಗೆ ತಗೊಂಬಿಟ್ರಲ್ಲ, ಒಂದ್ರ ಮೇಲೆ ಒಂದು ಹಾಕೊಂಡು ಸ್ಟ್ರೈಟ್ ಮಾಡಿ ಕಾಲು. ನೋವು ಬಂದರೆ ಹೇಳಮ್ಮ. ಇಲ್ಲಿ ನನ್ನ ಮುಟ್ಟಿದ ನೋವು ಬರ್ತಾ ಇದೆ ಈಗ ಹಿಂಗಂದ್ರೆ ಉಸಿರು ತಗೊಳ್ಳಿ. ಈ ಕಡೆ ತಿರುಗಿ ಫುಲ್ ಆ ಕಡೆ ತಿರ್ಗ ಕೈ ಕೂಡ ಆ ಕೈ ಹಾಕಿ ತಿರುಗುಳ ಆ ಕಡೆ. ಕಾಲು ಸ್ಟ್ರೈಟ್ ಮಾಡಲೇ ಇಲ್ಲ ನೀವು. ಈ ಕಡೆ ಮಾಡಿದ್ರೆ ನೋವು ಇಲ್ವಾ? ಇಲ್ಲಿಲ್ಲ, ಆ ಕಡೆ ಮಾತ್ರ. ಇದ್ರೆ ಈಗ ಎದ್ಬಿಟ್ಟು ನೋಡಮ್ಮ ನೋವಿದೆ ಅಂತ. ಎದ್ಬಿಟ್ಟು ನಡೆದ್ಬಿಟ್ಟು ನೋಡಮ್ಮ ನೋವಿದೆ ಅಂತ. ಅಲ್ಲ ಇಲ್ಲಿ ನೋವಿದ್ಯಾ ನೋಡಮ್ಮ ನಡೆದು. ಬನ್ನಿ. ಕೈಯಿಂದ ಏನು ಹೇಳಿದ್ದು? ಕೈ ಇದು 1 ತಿಂಗಳು 2 ತಿಂಗಳಿಂದ ಈ ಮೂಲೆ ನೋಡ್ತಿದ್ದೆ ಸರ್. ತುಂಬಾ ಜೋಮ್ ಇರುತ್ತೆ ನೋವು. ಇಲ್ಲಿ ನೋವಿದ್ಯಾ? ಇದೇನು ನೋವಿಲ್ಲ, ಇಲ್ಲಿ ಮಾತ್ರ. ಏನು ಭಾರ ಎತ್ತೀರ ತುಂಬಾ? ಇಲ್ಲ ಸರ್, ಅದು ಈಗ ನೋಡಿ ನೋವಿದ್ಯಾ? ಬೆರಳು ಮುಡ್ಸಿ ನೀಡಿ ಮಾಡಿ ನೋಡಮ್ಮ ನೋವಿದ್ಯಾ ನೋಡಮ್ಮ. ಅದು ಸರಿ ಹೋಗುತ್ತೆ. ಇದ್ರೊಳಗೇನೆ ಬೆಳಗ್ಗೆ ಒಂದು ರಾತ್ರಿ ಒಂದು 10 ದಿವಸ ತಗೊಳ್ಳಿ. ಈ ನೋವು ಕಮ್ಮಿ ಆಯ್ತಾ? ಇದು ಮಾಂಸ ತುಂಬಾ ನೋವುತೈತೆ. ಅವೆಲ್ಲ ಕಮ್ಮಿ ಆಗುತ್ತೆ. ಅದ್ರದ್ದೇ ಇಲ್ಲಿಂದಲೇ ನೋವು ಪೂರ್ತಿ ಅಲ್ಲಿವರೆಗೆ ಬರೋದು. ಇಲ್ಲಿ ನೋವು ಕಮ್ಮಿ ಆದ ತಕ್ಷಣ ಅದೆಲ್ಲ ಕಮ್ಮಿ ಆಗುತ್ತೆ. ಆ ನರ ಹಿಡಿದ್ಬಿಟ್ಟಿರ್ತದೆ ಒಳಗಡೆ. ಅದೇ ನೀನು MRI ಅಲ್ಲಿ ತೋರಿಸೋದು ಇಲ್ಲಿ ನರ ಇದಾಗ್ಬಿಟ್ಟಿದೆ ಅಂತ. ಅದೆಲ್ಲ ಕ್ಲಿಯರ್ ಆಗುತ್ತೆ. ಈಗ ನಡೆದು ನೋಡಿ ನೋವು ಹೋಗಿದ್ಯಾ ಅಂತ. ಎಷ್ಟು ಕಮ್ಮಿ ಆಗಿದೆ? ಸ್ವಲ್ಪ ಮೇಲೆ ಕಾಲು ಅದು ಗ್ರಾಜುವಲ್ ಕಮ್ಮಿ ಆಗುತ್ತೆ. ಅದು 10 ದಿವಸ ತಗೊಳಮ್ಮ. ಬೆಳಗ್ಗೆ ರಾತ್ರಿ ತಗೊಳ್ಳಿ.